ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇ ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ, ನಾನು ಏನು ತಪ್ಪು ಮಾಡಿದ್ದೆ. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೇನು ಅಂದರೆ ನಾನು ಮತ್ತು ಲಕ್ಷ್ಮಿ ಗುಣುಗೆ ಮತ್ತು ಗಾನವಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಸಕ್ಸಸ್ಫುಲಿ ಆದರೆ ಕಂಟಿನ್ಯೂ ಮಾಡ್ತೀನಿ. ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು KG. ಅವಳು ಇವಾಗ ಊಟ ಮಾಡೋಕ್ಕೆ ಹೋಗಿದ್ದಾಳೆ. ಊಟ ಮುಗಿಸ್ಕೊ ಬಂದ ತಕ್ಷಣ ಪ್ರ್ಯಾಂಕ್ ಮಾಡೋದೆ. ಫುಲ್ ದಂಗಾಗ್ಬಿಡ್ಬೇಕು ಅವರಿಬ್ರು. ನೀವು ಹೊಡಿಯೋಸ್ಕೋಬೋದು, ಸುಮ್ಮನೆ ಇದ್ಬಿಡು ಲಕ್ಷ್ಮಿ. ಏನಲ್ಲ ಹರಿ, ನಾವೆಲ್ಲ ಫ್ರೆಂಡು ಅನ್ಕೋತೀವಲ್ಲ, ಅದೇ ಅಲ್ವಾ ನನಗೆ ಬಂದಿರೋದು. ನಾವು ಅನ್ಕೊಳ್ಳಲ್ವಾ? ನಾವೇನು ಬೇರೆಯವ್ರ ಪಕ್ಕದ ಮನೆಯವ್ರು ಅನ್ಕೋತೀವಿ. ಅನ್ಕೋತಿರೋದು ಹೆಂಗೆ ಅಲ್ವಾ ನೀನು ಹೇಳಿರೋದಕ್ಕಿಂತಾನೆ ಅನ್ಕೋತಾ ಇರೋದು. ನಾನೇನಂತ ಹೇಳಿದೀನಿ ಅಂತ ಹೇಳಿ ಫಸ್ಟ್ ನೀನು ಜಾಸ್ತಿ ಸೀನ್ ಕ್ರಿಯೇಟ್ ಮಾಡ್ಬೇಡ. ಎಲ್ಲರೂ ನೀನು ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು. ಬೇಡ, ಸುಮ್ಮನೆ ನನಗೆ ಕೋಪ ಬಂದ್ಬಿಡುತ್ತೆ. ಹೊಡೆದ್ಬಿಟ್ರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಹೊಡೆದ್ಬಿಡ್ತೀಯಾ? ಏನೇ ಹೊಡೆದ್ಬಿಡ್ತೀಯಾ? ನನಗೂ ಹೊಡೆಯಕ್ಕೆ ನನಗೂ ಕೈ ಐತೆ. ಯು ಸಿ ಮೈ ಹ್ಯಾಂಡ್. ಜಗಳದಲ್ಲೂ ನಗ್ತೀಯಾ? ಕಾಮನ್ ಸೆನ್ಸ್ ಬೇಡವಾ? ಒಂದೇ ಟೆಂಪರ್ ರೇಸ್ ಆಗಿರೋದು ಗಾನವಿ ಬಗ್ಗೆ ಮಾತಾಡೋದಕ್ಕೆ. ಏನು ಗಾನವಿ ಬಗ್ಗೆ ಏನಂತ ಅನ್ಕೊಂಡಿದ್ಯಾ ನೀನು? ಅವ್ರು ಏನಾದ್ರು ಮಾಡ್ಕೊಳ್ಳಿ, ನನಗೆ ಅದು ಇದೇ ಇಲ್ಲ. ನೀನು ಯೂಸ್ ಮಾಡ್ಕೋತೀರ, ಇದು ಓವರ್ ಆಯ್ತು ಅಂತ. ನೀನು ಯೂಸ್ ಮಾಡ್ಕೋತೀರ, ಓವರ್ ಆಯ್ತು ಅಂತ ನಿನಗೆ ಅನಿಸ್ತಾ ಇಲ್ವಾ? ಫಸ್ಟ್ ನೀನೇನಂದಿದ್ದು? ಅಲ್ಲಿಂದ ಬರ್ಬೇಕಾದ್ರೆ ಏನಂದಿದ್ದು? ಆಯ್ತು ಸುಮ್ಮನೆ ಇರು. ಅಲ್ಲ ಅದಿಂತ ಗಾನವಿ ಬಗ್ಗೆ ಹೇಳಿದೀನಿ. ಎಂತ ಬರ್ಬೇಕಾದ್ರೆ ಏನಂದಿದೆ ನೀನು? ಏನೋ ಮೇಂಟೈನ್ ಮಾಡ್ತವ್ರೆ ಅಂತ ತಾನೇ ನೀನಂದೆ ಅದನ್ನ. ಏನು ಹೌದು ಅಂತ ಅಂದೆ ಅಷ್ಟೇ. ಆಮೇಲೆ ನೀನೇನು ಅಂದೇ ಇಲ್ಲ. ನೀನು ಏನಂದೆ ನಿನಗೆ ಗೊತ್ತಿರ್ಬೇಕು. ನಾನು ಅದನ್ನೆಲ್ಲ ನಿನ್ನ ಭಯಪಟ್ಟಿಲ್ಲ ಹೇಳಲ್ಲ ನಾನು. ಅದೇನಂದು ದೇವರೊಳಗೂ ನನಗೂ ಗೊತ್ತಿಲ್ಲ. ಕರೆಕ್ಟಾಗಿ ಕಲಿ ಲಹರಿ ಪ್ಲೀಸ್. ಸುಮ್ಮನೆ ಇರು. ಕರೆಕ್ಟಾಗಿ ಮಾಡ್ತಾನೆ. ಚೀಪ್ ಅನ್ಸುತ್ತೆ. ನಾವು ಬೇರೆಯವರೆಲ್ಲ ಅನ್ಕೋತಾರೆ ಅಂತ ಕುರಿ, ನಾವೆಲ್ಲ ಇರೋಕ್ಕಾಗಲ್ಲ ಕುರಿ. ಅವ್ರು ಅನ್ಕೊಂಡ್ರೆ ಅನ್ಕೋತಾರೆ. ನನಗೇನಾಗ್ಬೇಕು ಗೈಸ್? ಅವರಂತೂ ನಂಬ್ಕೊಬಿಟ್ಟವ್ರೆ ನಾವು ಫುಲ್ ಜಗಳಾಡ್ತಾ ಇದೀವಿ ಅಂತ. ಬೆಳಿಗ್ಗೆ ಬಂದಿದ್ದೀನಿ ಕಡೆ, ಅಲ್ಲಿ ಬರ್ಬೇಕಾರೆ ಕೆಳಗಡೆ ಅಂತ ಬರ್ಬೇಕಾದ್ರೆ ಎಂಥ ಆಟಗಳು ಆಡ್ತವಳೆ ಅಂದ್ರೆ, ಎಂತೆಂಥ ಸ್ಟೋರಿಗಳು ಹೇಳ್ತವಳಂದ್ರೆ, ಇಬ್ಬರ ಸ್ಟೋರಿಗಳನ್ನೆಲ್ಲ ಹೇಳ್ತವಳೆ. ಅಲ್ಲೇ ನಾನು ಏನಂತ ಮಾಡಿದ್ದೀನಿ ಅಂತ ಕೇಳೋಣ. ನೀನು ಕರೆಕ್ಟಾಗಿ ಹೇಳಿದ್ರೆ ನಾನು ಏನು ಅನ್ಕೋತಾ ಇರಲಿಲ್ಲ ಲಕ್ಷ್ಮಿ. ಲಹರಿ ಕರೆಕ್ಟಾಗಿ ಹೇಳಿಲ್ಲ, ಅದಕ್ಕೆ. ಲಹರಿ ಪ್ಲೀಸ್, ಅವಳ ಹತ್ರ ಹೇಳೋ ಅವಶ್ಯಕತೆ ಇತ್ತ ಇವಾಗ? ಅವಳ ಹತ್ರ ಸರಿ ಮಾಡೋದೆಲ್ಲಾನು ಇವಾಗ. ಅವಳು ನನ್ನ ಫ್ರೆಂಡ್ ಅಷ್ಟೇ, ಎಲ್ಲ ಸರಿ ಮಾಡೋಕ್ಕೆ ಹೋಗಿ ನರಕೋಗ್ತೀನಿ. ಗೊತ್ತಾಯ್ತಾ ಯಾರು ಅಂತ? ಯಾರು ಅಭಿ ನನಗೆ ಯಾರು ಬೇಕು ಬೇಡ ಅಂತಲ್ಲ, ನನಗೆ ನನ್ನೋದ್ರೆ ಸಾಕು. ಅದೇ ಜಯನ ನೋಡು ಇವಾಗ ನಿನ್ ಜೊತೆ ಮಾತಾಡ್ತಾಳೆ. ಹೆಂಗೆ ಅಂತ ಗೊತ್ತಾಯ್ತಾ ನಿನ್ಗೆ? ನಿಂದು ಕಂಪ್ಯೂಟರ್ ಆಡು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಮ್ಮನೆ ಅನ್ನೆಸೆಸರಿ ಟಾಕ್ಸ್. ಸೀರಿಯಸ್ ಆಗಿ ಹೇಳೋ ನಿನ್ನ ಫ್ರೆಂಡಿಗೆ ಜಾಸ್ತಿ ಆಯಿತು ಅಂತ ನಿನ್ನ ಫ್ರೆಂಡಿಗೆ. ನನ್ನ ಫ್ರೆಂಡ್ ಕಮ್ಮಿ ಆಯಿತು, ಇನ್ನೊಂದು ಸ್ವಲ್ಪ ಜಾಸ್ತಿ ಅವಳ ಜೊತೆ ಜಗಳಾಡ್ತಿದ್ಮೇಲೆ ನನ್ನ ಜೊತೆ ಆಗ್ಬೇಕು. ಜಗಳ ಅದೇ ಏನು ಮತ್ತೆ ಎಲ್ಲ ಬಂದಿದ್ಯಾ ನೀನು? ಸೀರಿಯಸ್ ಆಗಿ ನಾವು ಸೀರಿಯಸ್ ಆಗೇ ಮಾತಾಡ್ತಿರೋದು. ನಾನು ಇಷ್ಟ ತಕ್ಕ ಕಾಮಿಡಿಗೆ ಅಂತ ಮಾತಾಡ್ತಿದ್ದೆ. ಕಾಮಿಡಿ ಅಂತ ಅನ್ಕೊಳ್ಳೇ ಬೇಡ. ನಾವೇನು ಕಾಮಿಡಿಯಾಗಿ ಮಾತಾಡ್ತಿದ್ದಿಲ್ಲ ಅಷ್ಟೇ. ಏನು ಅಂದರೆ ಗಾನವಿ ಮೆಸೇಜ್ ಹಾಕಿದ್ದಾಳೆ, ಇವಾಗ ಏನು ಮಾತಾಡಬೇಡಿ ಪ್ಲೀಸ್ ಅಂತ ಹಾಕಿದ್ದಾಳೆ. ಅವು ಫುಲ್ ಶಾಕ್ ಆಗೋಗೋರು ನೋಡಿ ಗೈಸ್. ಪ್ರ್ಯಾಂಕ್ ಇಸ್ ವರ್ಕಿಂಗ್ ಗೈಸ್. ಪ್ರ್ಯಾಂಕ್ ಇಸ್ ವರ್ಕಿಂಗ್. ಇಬ್ರು ಬಗ್ಗೆನೂ ಹೇಳಿದ್ಯಾ ಅಂತ ಅವಳು ಹೇಳ್ತಾ ಇರೋದು. ನೀನು ಹೇಳು. ಅಮ್ಮ ನಾನು ಇಬ್ರು ಬಗ್ಗೆ, ನೀನು ಒಬ್ರ ಬಗ್ಗೆ ಹೇಳಿದ. ನೀನು ಅದಕ್ಕೆ ಕತ್ತು ಹೇಳಿದ್ದೆ ಅಷ್ಟೇ. ನೀನು ಹೇಳಿದ್ದು ಜಗಳ ಮಾಡಿದೆ ಅಷ್ಟೇ. ಏನು ಜಗಳ ಮಾಡಿದೆ? ಚೆನ್ನಾಗಿ ಮಾತಾಡಿದ್ವಿ. ಫಸ್ಟ್ ಬರ್ಬೇಕಾದ್ರೆ ಚೆನ್ನಾಗೇ ಮಾತಾಡ್ದ ಹರಿ. ಅದಾದ್ಮೇಲೆ ಏನಾಯ್ತು ಲಹರಿ? ನೀನು ಗಾನವಿ ಬಗ್ಗೆ ಹೇಳ್ದೆ, ನೀನು ಗುಣನ್ ಬಗ್ಗೆ ಹೇಳ್ದೆ. ಅದೇನು ಹೇಳು? ಅದೇ ನೀನು ಹೇಳು ಇವಾಗ. ಅವಳು ತಾನೇ ನಿಜವಾಗ್ಲೂ ಪ್ರ್ಯಾಂಕೇನೆ? Yes, of course. ಗಾನವಿ
ನಾವು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಂತ ನೀವು ಇಷ್ಟೆಲ್ಲ ಜೋರಾಗಿ ಕಿಚ್ಚಿ ಅದೆಲ್ಲ ಆಮೇಲೆ ಎಷ್ಟೊಂದೇ ಬಿದ್ದೋಯ್ತು ಫುಲ್ ಕಣ್ಣಲ್ಲಿ ಹಿಂಗೆಲ್ಲ ಡ್ರಾಮಾ ಎಲ್ಲ ಮಾಡ್ಕೊಳ್ತಿದ್ಗಳೆಲ್ಲ ಐತೆ ನಿಮ್ಗೆ ಗೈಸ್ ಏನು ಅಂದರೆ ಇನ್ನೊಂದು ಪ್ರ್ಯಾಂಕ್ ಏನು ಅಂದರೆ ಗಾನವಿ ಫೋನ್ ನಮ್ಮ ಹತ್ರನೇ ಐತೆ. ಅದು ಅವಳು ಪ್ರ್ಯಾಂಕ್ ಆಗ್ತಾಳೆ, ಪುನಃ ಪ್ರ್ಯಾಂಕ್ ಆಗ್ತಾಳೆ. ಅದಂತೂ ನಾವು ಔಸಿಡಬೇಕು ಅಂತ ಅನ್ಕೊಂಡಿದ್ದೀವಿ. ಕಂಪ್ಯೂಟರ್ ಲ್ಯಾಬ್ ಒಳಗಡೆ ಔಸಿಡೋಣ. ಫೋನ್ ಅವಾಗಲೇ ವೀಡಿಯೋದಲ್ಲಿ ಹೇಳ್ದಂಗೆ ಗಾನವಿ ಫೋನ್ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ ಫುಲ್ ಪ್ರ್ಯಾಂಕ್ ಮಾಡೋಣ ಅಂತ. ನಮಸ್ತೆ ಮಾಡ್ತೀನಿ ನಾನು ಗೈಸ್. ಒಳ್ಳೆ ನಮಸ್ತೆ ಮಾಡ್ಬೇಕಂತ ಮಾಡಪ್ಪ ಮಾಡಾಯಿತು. ನನಗಿದ್ರ ಒಂಥರ ಸಂತೋಷ. ಹಾಯ್ ಗೈಸ್. ಏನು ಅಂದರೆ ಅವರು ಪ್ರ್ಯಾಂಕ್ ಆಗಿದ್ದಾರೆ. ಅವಳು ಇದು ಒಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಅತ್ತೆ ಬಿಡು. ಅದೇ ನಾನು ಲಕ್ಷ್ಮಿ ಮಾಡ್ತಿದ್ವಲ್ಲ ಆ ಪ್ರ್ಯಾಂಕಿಗೆ. ಗಾನ್ವಿ ಕಾಲ್ ಮಾಡಿದ್ದಾಳೆ. ಗೈಸ್ ಫೋನ್ ನಮ್ಮ ಹತ್ರ ಇದೆ. ಫೋನ್ ನಮ್ಮ ಹತ್ರ ಇದೆ. ಪುನಃ ಗುಣ ಕಾಲ್ ಮಾಡಿದಾಳೆ ನಮಗೆ. ನೋಡಿ ಇಲ್ಲ ಕಣೆ ಕೇಳ್ದವಳು ಇಲ್ಲ ಅಂತವಳೆ. ಯಾರು ಆಟ ಆಡ್ತಿರೋದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲೇ ಬ್ಯಾಗ್ ಅಷ್ಟೇ ಇಟ್ಟಿದ್ದು ಅಂತ ನೀನು ಫೋಟೋ ತೋರಿಸ್ಕೊಳ್ಳೋದು ಫೋನ್ ತಗೋಗಿದ್ಯಾ ಅಂತ ಅನ್ಕೊಂಡ್ವಿ. ಗುಣ ತಗೋಗು ಅಂದಿದ್ದಲ್ಲ, ನಾನು ಅವಾಗ ತಗೋದೆ ಕಣೆ. ನಾನೇ ಬಂದ ಇರೋ ಒಂದು 5 ನಿಮಿಷ ಬರ್ತೀನಿ ನಾನು. ಗೈಸ್ ಫುಲ್ ಪ್ರ್ಯಾಂಕ್ ಆಗ್ಬಿಟ್ಟವ್ರೆ. ಈ ಥರ ಪ್ರ್ಯಾಂಕ್ ಗಾಯ್ಸ್ ಕೊನೆಗೂ ಪ್ರ್ಯಾಂಕ್. ಆಂಟಿ ಅವ್ರನ್ನೆಲ್ಲ ಕೇಳೋಕೆ ಹೋಗಿದ್ದೆ. ಕೇಳೋಣ ಅಂತ ಅನ್ಕೊಂತೀನಿ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನು ತಪ್ಪು ಮಾಡಿದ್ದೆ? ನಾನೇನು ಗೈಸ್ ಫೈನಲಿ ಪ್ರ್ಯಾಂಕ್ ಆದ್ಲು. ಇವಳು ಫುಲ್ಲು ಕಾಲ್ ಮೇಲೆ ಕಾಲು ಗೈಸ್. ಎಷ್ಟು ಕಾಲ್ ಮಾಡೋಣ ಅಂತಾರೆ. ವಿಡಿಯೋ ಹಾಕಿರ್ತೀನಿ, ಅದನ್ನು ವಿಡಿಯೋ ಹಾಕಿ ನೋಡ್ಕೊಳ್ಳಿ. ಗೈಸ್ ನಾವು ಸ್ವಲ್ಪ ಅವಳು ಕಣ್ಣಲ್ಲಿ ನೀರು ಬರ್ತೈತೆ. ಗೈಸ್ ಫೈನಲಿ ಪ್ರ್ಯಾಂಕ್ ಸಕ್ಸೀಡ್ ಆಫ್ ಫೋನ್. ಪ್ರ್ಯಾಂಕ್ ಆಗಿದ್ವಿ ಒಂದೇ ದಿವಸ. ಅವ ಆಂಟಿ ಆಯ್ತು ಹೇಳ್ತಿದ್ದಾರೆ. ಅಂದ್ರೆ ಎಲ್ಲಾರು ಇದ್ರಲ್ವಾ, ಒಂದು 4-5 ಮೆಂಬರ್ಸ್ ಇದ್ರು. ಬ್ಯಾಗ್ ಕೂಡ ಇಲ್ಲ ಇತ್ತು. ನಿಜ ಬಂದ ತಕ್ಷಣ ಹೋದ್ರು. ಜಯಲಕ್ಷ್ಮಿಗೆ ಬೈದ್ ಬಿಡೋದಂತೆ ಗೈಸ್. ನಿಜ ಗೊತ್ತಿಲ್ಲ ಅಂತವಳ. ಇವತ್ತು ವ್ಲಾಗ್ ಇಷ್ಟ ಆಗಿರುತ್ತೆ. ಪ್ರ್ಯಾಂಕ್ ಮಾಡಿ ನಮಗಂತೂ ತುಂಬಾ ಖುಷಿ ಆಯಿತು. ಎಂಜಾಯ್ ಮಾಡಿದೆ ಅಲ್ವಾ? ಹೌದು, ತುಂಬಾ ಎಂಜಾಯ್. ನಾವಂತೂ ನಿಜ ಎಂಜಾಯ್ ಮಾಡಿದ್ವಿ. ಲಕ್ಷ್ಮಿ ಒಂದು ಪ್ರ್ಯಾಂಕ್ ಮಾಡ್ಕೊಳ್ಳೋಣ ಅಂತ ಹೋಗಿ 2 ಮಾಡಿದ್ದು. ಯಾಕೆ ಒಂದೇನು ಅಂದರೆ ನಾನು ಲಕ್ಷ್ಮಿ ಜಗಳಾಡಿ ಪ್ರ್ಯಾಂಕ್ ಮಾಡಿರೋದೊಂದು, ಇನ್ನೊಂದು ಗಾನವಿ ಫೋನು. ಅದರಲ್ಲೇ ತುಂಬ ಚೆನ್ನಾಗಿ ಪ್ರ್ಯಾಂಕ್ ಆಗಿದೆ. ಅವಳಂತೂ ಫುಲ್ ಅಳ ಸ್ಟೇಜ್ ಕೊಟ್ಟೋಗಿದ್ಲು ಗೈಸ್. ವೀಡಿಯೋ ಹಾಕಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಗೈಸ್ ವ್ಲಾಗ್ ಇವತ್ತು. ನಿಜ ಚೆನ್ನಾಗಿರುತ್ತೆ. ನಮ್ಗೆ ಇಷ್ಟ ಆಯಿತು ಗೈಸ್. ನಿಮ್ಗೆ ಹಿಂಗೆ ಅನಿಸುತ್ತೆ ಅದು ನಮ್ಗೆ ಗೊತ್ತಿಲ್ಲ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ ಗೈಸ್. ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ವೀಡಿಯೋಗಳು ಬೇಕೋ ಅದನ್ನು ಕಮೆಂಟ್ ಮಾಡಿ ಗೈಸ್. ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಗೈಸ್ ಇನ್ನೇನು ಹೇಳೋದು? ನೆಕ್ಸ್ಟ್ ಏನು ಅಂದರೆ ಗೈಸ್, ಇಷ್ಟು ದಿನಗಳಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಇವತ್ತು ಇಂಟರ್ನ್ಶಿಪ್ಪಲ್ಲಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಯಾಕೆ ಅಂದರೆ ನಮ್ಗೆ ಅವಾಗ ಕ್ಲಾಸಸ್ ಇತ್ತು, ತುಂಬ ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಎಕ್ಸಾಮ್ ಟೆನ್ಷನ್ಸ್ ಏನು ಮಾಡಿ ಡಿಪ್ರೆಷನ್ ಕೊಟ್ಟೋಗಿದ್ವಿ. ಬಟ್ ಇವಾಗಲೂ ಕೊಡ್ತಿದ್ದಾರೆ ವರ್ಕೆಲ್ಲ. ಇವಾಗಲೂ ವರ್ಕ್ ಕೊಡ್ತಾ ಇದ್ದಾರೆ. ನಾವು ಮಾಡ್ತಾನೆ ಇಲ್ಲಲ್ಲ, ಚಿಲ್ಲಾಗೇನಿಲ್ಲ, ಮಾಡಿಸ್ತಾ ಇದ್ದಾರೆ ನಮಗೆ ಸರ್ಗಳು. ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.